ಇತ್ತೀಚೆಗೆ ಅಂತೂ ಕರ್ಣ ಧಾರಾವಾಹಿ ಬಹಳನೇ ಚೆನ್ನಾಗಿ ಬರುತ್ತಿದೆ. ಜನರು ಕೂಡ ನೋಡಿ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ. ಕರ್ಣದಲ್ಲಿ ಯಾವಾಗ ನಿಧಿ ಮತ್ತೆ ಕರ್ಣ ಒಂದಾಗ್ತಾರೆ ಅಂತ ತುಂಬಾ ಜನರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಅರ್ಜುನ್ ಸಹ ಎಂಟ್ರಿ ಕೊಟ್ಟಿದ್ದು, ಅರ್ಜುನ್ ಸಹ ಒಂದು ಜೊತೆಗೆ ಆಗುವಂತ ಒಂದು ಸಂದರ್ಭವೂ ಕೂಡ ಎದುರಾಗ್ತಾ ಇದೆ. ಕಾರಣ ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ನಿಧಿ ಮತ್ತೆ ಅರ್ಜುನ್ ಮದುವೆನ ಮಾಡ್ಬೇಕು ಅಂತ ಆಸೆನ ಪಡ್ತಾ ಇದ್ದಾರೆ ಕುಟುಂಬಸ್ಥರು. ಅದಕ್ಕಾಗಿ ಅರ್ಜುನ್ನ ಕರೆಸಿರುವಂತದ್ದು. ಸೊ ಹೀಗಾಗಿ ಅದು ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ನಿಧಿಗೆ. ಆದರೆ ನಿಧಿ ಏನೇ ಮಾಡಿದ್ರು ಕರ್ಣನ ಮದುವೆ ಆಗುವಂತದ್ದು ಖಂಡಿತವಾಗಿ. ಆದ್ರೆ ಇಲ್ಲಿ ಅರ್ಜುನ್ ಜೊತೆ ಸೂತಾಟ ಮತ್ತೆ ಅರ್ಜುನ್ ಜೊತೆ ಓಡಾಟ ಮಾಡೋಕೆ ಮನೆಯವರು ಕೂಡ ಸೂಚನೆನ ಕೊಡ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅರ್ಜುನ್ ಜೊತೆ ಇರ್ಬೇಕಾಗಿರುವಂತ ಒಂದು ಸಂದರ್ಭ ಬರ್ತಾ ಇದೆ. ಬಟ್ ಕಿರಣ್ ರಾಜ್ ಅಲಿಯಾಸ್ ಏನಿದ್ದಾರೆ ಕರ್ಣ, ಸೊ ಅವ್ರಿಗೂ ಕೂಡ ಗೊತ್ತಿದೆ ನಮ್ಮ ಹುಡುಗಿ ನಮ್ಗೆ ಸಿಗೋದು ಅಂತ. ಸೊ ಹೀಗಾಗಿ ಅವರಿಬ್ರು ತೆರೆ ಮರೆ ಹಿಂದೆ ಪ್ರೀತಿ ಮಾಡ್ತಾ ಇದ್ದಾರೆ. ಅದು ಮನೆಯವ್ರಿಗೆ ಇನ್ನ ಸಹ ಗೊತ್ತಿಲ್ಲ. ಅತಿ ಶೀಘ್ರದಲ್ಲಿಯೇ ಕರ್ಣ ಮತ್ತೆ ನಿಧಿಯ ಮದುವೆಯೂ ಸಹ ಆಗುತ್ತೆ. ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಮನೆಯವ್ರಿಗೂ ಕೂಡ ಎಲ್ಲಾ ಸತ್ಯವೂ ಗೊತ್ತಾಗುತ್ತೆ. ಇನ್ನೇನು ಅರ್ಜುನ್ ನಿಧಿಯನ್ನ ಮದುವೆ ಆಗ್ಬೇಕು, ಆ ಒಂದು ಟೈಮ್ ನಲ್ಲಿ ನಿತ್ಯನೇ ಬಂದು ತಡೆದು ಮದುವೆಯನ್ನ ಕರ್ಣ ಮತ್ತೆ ನಿಧಿಯ ಮದುವೆನ ಮಾಡಿಸೋಕೆ ಮುಂದಾಗುವಂತದ್ದು. ಸೊ ಆ ಒಂದು ಸಂದರ್ಭ ಈಗ ಎದುರಾಗಲಿದೆ. ಸೊ ಅದನ್ನೆಲ್ಲ ಕೂಡ ಜನರು ನೋಡಿ ಖುಷಿ ಪಡಬಹುದು. ನೀವು ಕೂಡ ನೋಡ್ತಾ ಇದ್ದೀರಾ ಕರ್ಣ ಧಾರಾವಾಹಿ ಒಳ್ಳೆ TRP ಸಹ ಪಡೆದುಕೊಂಡಿದೆ. ಭವ್ಯ ಅವರು ಕೂಡ ಸೂಪರ್ ಆಗಿ ನಟಿಸ್ತಾ ಇದ್ದಾರೆ.